ಸರ್ ರಾತ್ರಿ 3 ಗಂಟೆ ಸುಮಾರು ಸರ್ ನಾವು ರಾಯಚೂರಿಗೆ ಹೋಗಮಂತೇಳಿ ನಮ್ಮ ವಾಹನ ತೊಗೊಂಡು ಹೊರಗೆ ಹೋಗಮಂತೇಳಿ ಮಾಡಿದ್ವಿ ಸರ್. ಆ ಟೈಮ್ದಾಗ ನಾವು ಎದ್ದು ಹುಡುಗಿನ ನೋಡಿದ್ವಿ ಸರ್, ಕಾಣಲಿಲ್ಲ ನಮ್ಗೆ. ಕಾಣಲಿಲ್ಲದ್ರೆ ಅವ್ರ ಮನೆಗೆ ಹೋಗಿದ್ವಿ ಸರ್. ಅವ್ರ ಪಿಂಜರ್ ಅವ್ರ ಮನೆ ಅಂತೇಳಿ ಅಸ್ಲಾಂ ಅಂತೇಳಿ ಅವ್ರ ಮನೆಗೆ ಹೋಗಿದ್ರಿ ಸರ್. ನಾನು ಪೊಲೀಸ್ ಸ್ಟೇಷನ್ಗೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದೀನಿ ಸರ್. ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ನಾನು PS ಅವ್ರಿಗೆ ತಿಳಿಸಿದೆ ಸರ್. ಆಯ್ತು ಅಂಜನೇ ಆಮೇಲೆ ಹೋಗಮ್ಮ ಅಂತೇಳಿ ಇಬ್ಬರು ಕಾನಿಸ್ಟೇಬಲ್ನ ಕಳಿಸ್ಬಿಟ್ರಿ ಸ್ಟೇಷನ್ಗೆ ಅಂತ. ಆಮೇಲೆ ನಾನು ಮನೆಗೆ ಹೋದ ತಕ್ಷಣ ಸರ್ ಹಿಂಗಾಗ್ಯದ ಅಂತ ಹೇಳಿ ನಮ್ಮ ಹೆಣ್ಮಕ್ಳು ಹೇಳಿದ್ರು. ನೋಡಿದ್ವಿ ಸರ್ ಈಶಪ್ಪ ಅಲ್ಲಿ ಬಿದ್ದಿದ್ದ. ಹೆಂಗಾಗಿದೆ ಅಂತ ಹೇಳಿ ಅದು ಗೊತ್ತಿಲ್ಲ ಸರ್ ನಮ್ಗೆ ಮಾಹಿತಿ ಮಾತ್ರ. ನಮ್ಮ ಹುಡುಗಿ ಹೋಗಿದ್ದದಕ್ಕೆ ನಾವು ಆ ಕಡೆ ತಿರುಗಾಡಕ್ಕೆ ಹೋಗಿದ್ವಿ. ಅವ್ರ ಅಕ್ಕ ಅವ್ರಿಗೆ ಹೋಗಿ ಹೇಳಿದ್ವಿ ಸರ್, ಸ್ವಂತ ಅವ್ರ ಅಕ್ಕನೇ. ಅವ್ರಿಗೆ ಹೇಳಿದ್ರಿ, ನೋಡ್ರಪ್ಪ ಪಾಪ ಹುಡುಗಿ ಎಲ್ಲಿ ಹೋಗಿ ನಾವು ಕುಡಿದು ಬಿದ್ದಾನೆ ಹೆಂಗೇನಂತ ಅಂದರು ಸರ್. ಅಷ್ಟೇ ಅದು ನಮ್ಗೆ ನೋಡಿಲ್ಲ ಸರ್. ನೋಡಿದ್ದು ಅಂತ ಹೇಳ್ತೀವಿ ಸರ್. ನೋಡಲಾರ್ದು ಹೌದು ಸರ್, ತಮ್ಮನ ಮಕ್ಕಳು ಸರ್. ಅವ್ರಿಗೆ ತಂದೆ ತಾಯಿ ಯಾರಿಲ್ಲ ಸರ್. ಫಸ್ಟ್ ಲಾಕ್ಡೌನ್ದಾಗ ಅವ್ರ ತಂದೆ ತಾಯಿ ಅವ್ರು ತೀರ್ಕೊಂಡಾರ. ನಾವೇ ಪೋಷಕರಾಗಿ 4 ಜನ ಮಕ್ಕಳು ನಾವೇ ಸರ್. ಅವರು ಈಗ 7th 8th ಸರ್. ದೊಡ್ಡಾಕಿ ಈಗ 10th ಸರ್. ಅದಕ್ಕಂತ ದೊಡ್ಡಾಕಿನ ಮದುವೆ ಮಾಡಿ ಕೊಟ್ಟೇನೆ ಸರ್. ಸಣ್ಣ ಹುಡುಗ ಇವಾಗ ಈಕೆ 3ನೇ ಆಕಿ ಸರ್. ಈಕೆ 7th 8th ಸರ್ ಈಗ. ಹೌದು ಸರ್. ಇವಾಗ ಹುಡುಗ ಸರ್ 7th ಸರ್ ಈಗ. ಹೌದು ಸರ್. ಅವ್ರದ್ದು ಸಂಬಂಧ ಇಲ್ಲ ಸರ್, ನಮ್ಮ ಮಗಳದು ನಾವು ಹೇಳೋದು. ಹಾಂ. ಈಗ ಹುಡುಗಿ ಏನು ಕೆಲಸ ಮಾಡ್ತಿದ್ದೇನೆ? ಯಾವ ಹುಡುಗಂದು ಬೈಕ್ ಮೆಕ್ಯಾನಿಕ್ ಮಾಡ್ತಿದ್ದೆ ಸರ್. ಅಷ್ಟೇ. ಹೆಂಗೆ ಪರಿಚಯ ರೀ ಹುಡುಗಿ? ಅವ್ರಿಗೆ ಪರಿಚಯ ಇಲ್ಲ ಸರ್. ಅವ್ರು ಯಾವಾಗಲಿಂತ ಏನೈತೆ ಅದು ನನಗೆ ಮಾತ್ರ ಮಾಹಿತಿ ಗೊತ್ತಿಲ್ಲ ಸರ್. ನಾವು ಮುಂಜಾನೆ ಎದ್ದು ಹೋಗ್ತೀವಿ, ಸಾಯಂಕಾಲ ಬರ್ತೀನಿ. ಯಾರನ್ನ ಕೆಲಸ ಇದ್ದರೆ ನಿಮ್ಮಂಥ ಆಫೀಸರ್ಸ್ ಯಾರನ್ನ ಕರೆದ್ರೆ ಹೋಗ್ಬಿಡ್ತೀನಿ ಸರ್. ನಾನು ಎಲ್ಲಿಗೆ ಹೋಗ್ಯಾರ ಅಂತ ಗೊತ್ತಿಲ್ಲ ಸರ್. ನಾನು ಅಸ್ಲಾಂ ಕರ್ಕೊಂಡು ಹೋಗ್ಯಾನಂತೇಳಿ ಗೊತ್ತು ಸರ್. ಅಷ್ಟೇ. ಎಲ್ಲಿ ಕರ್ಕೊಂಡು ಹೋಗೋರು ಗೊತ್ತಿಲ್ಲ ಸರ್. ಹೌದು ಸರ್. ಸರ್ ಎಷ್ಟನಾಗ ನಮ್ಮ ಹುಡುಗಿ ಹಿಂಗೆ ಎಸ್ಕೇಪ್ ಮಾಡ್ಯಾರ ಅಂತೇಳಿ, ಕಿಡ್ನಾಪ್ ಮಾಡ್ಯಾರ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿವಿ ಸರ್. ಅವ್ರ ತಂದೆ ತಾಯಿಯವ್ರ ಹೆಸರು ಕೊಟ್ಟಿವಿ. ಅಸ್ಲಾಂ ಅಂತ ಹುಡುಗ ಇನ್ನೊಬ್ಬನದೇನು ಅವರಿಬ್ಬರು ಹೆಸರು ಮೇಲೆ ಕೊಟ್ಟಿವಿ ಸರ್. ಹೌದು ಸರ್. ನಿಮ್ಮ ಡೆತ್ ಆಗಿರೋರ ಹೆಸರೇನು? ಯಾವ ಕಾರಣಕ್ಕೆ ಯಾರು ಡೆತ್ ಕೊಲೆ ಮಾಡ್ರ? ಸರ್ ಈಶಾನ್ ಅಂತ ಡ್ರೈವರ್ ಅವರು, ನಮ್ಮ ಮಾವನವ್ರೆ ಅವರು ಬಂದುಬಿಟ್ಟು ನಮ್ಗೆ ವಿಷಯ ಬಂದಿದ್ದೇನೆಂದರೆ, ಬೆಳಗಿನ ಜಾವ 6 ಗಂಟೆಗೆ ನಮ್ಗೆ ವಿಷಯ ಬಂತು. ಅಂದರೆ ನಾವು ಬೇರೆ ಕಡೆ ರಾಯಚೂರಲ್ಲಿ ಇರ್ತೀವಿ. ಇಲ್ಲಿ ನಮ್ಮ ಅಕ್ಕವ್ರು ಕೂಡ ಇದ್ದಿದ್ದಿಲ್ಲ. ಇಲ್ಲಿ KT ದೊಡ್ಡಿ ಅಂತ ನಮ್ಮ ರಿಲೇಷನಲ್ಲಿ ಹೋಗಿದ್ರು. ನಮ್ಮ ಮಾವನವ್ರು ಇಲ್ಲೇ ದುಡ್ಕೊಂಡು ಆರಾಮ ಇಲ್ಲೇ ಇರ್ತಾರೆ ಅಂತ ನಾವು ಬಿಟ್ಟು ಹೋಗಿದ್ದೆವು. ಅವ್ರು ಕಾಮನ್ ಅವಾಗ ಇರ್ತಿದ್ರು. ನಾವು ಬೆಳಗಿನ ಜಾವ ಕಾಲ್ ಬಂತು, ಇಲ್ಲ ನಾವು ನಿಮ್ಮ ಮಾವನವ್ರು ಹಿಂಗೆ ಮರ್ಡ್ರ್ ಮಾಡಿದ್ದಾರೆ, ಕತ್ತಿ ಸಿಕ್ಕಿ ಹೋಗಿದ್ದಾರೆ ಅಂತ ಬಂದಾಗ ಬಂದ್ವಿ. ನಾವೆಲ್ಲರೂ ಫ್ಯಾಮ್ಲಿ ಎಲ್ಲರೂ ಕರ್ಕೊಂಬಂದ್ವಿ. ಬಂದಮೇಲೆ ಇಲ್ಲಿ ಬಂದಮೇಲೆ ನೋಡಿದಾಗ ಗೊತ್ತಾಗಿದ್ದೇನೆಂದರೆ, ಒಂದು ಹುಡುಗಿ ಮ್ಯಾಟ್ರ್ ಇದೆ. ಇದು ಹುಡುಗಿ ಓಡೋಗ್ತಿದ್ರೆ ಅವರು ಫ್ರೆಂಡ್ಸ್ ಎಲ್ಲರೂ ಬಂದು ಕೇಸಿ ಈ ಥರ ಮಾಡಿದ್ದಾರೆ ಅಂತ ಅವಾಗ ಸ್ಟಾರ್ಟಿಂಗಲ್ಲಿ ದೂರ ಗೊತ್ತಾಗೋದು. ಆಮೇಲೆ ನಾವೇನು ಮಾಡಿದ್ವಿ, ಎಲ್ಲರೂ ಸೇರಿ ಪೊಲೀಸರು ದೂರು ಕೊಟ್ವಿ. ಇವಾಗ ಎಲ್ಲ SP ಸಾರು ಎಲ್ಲರೂ ಬಂದಿದ್ದರು. ಬಂದಾದಮೇಲೆ ನಾನು ಬಂದು ಕಂಪ್ಲೇಂಟ್ ಕೊಡ್ರಿ, ಅವರು FIR ಮಾಡಿರಿ, ನಾವೇನು ಮಾಡ್ಬೇಕು ಅದು ಕಾನೂನುಬದ್ಧವಾಗಿ ಮಾಡ್ತಂದರು. ಸರಿ ಅಂತ ಕೇಸ್ ಬಂದು ನಾವು ಇವಾಗ ಕಂಪ್ಲೇಂಟ್ ಕೊಟ್ಟಿವಿ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅಲ್ಲಿ ಬಂದಿದ್ದ ವಿಷಯ ಏನಂದರೆ, ಒಬ್ಬರು ಸಿಕ್ಕಿದ್ದಾರೆ, ಅದು ಜಂಗ್ಲಪ್ಪ ಅಂತ. ಜಂಗ್ಲಪ್ಪ ಅವ್ರು ಸಿಕ್ಕಿರ. ಅವರು ಏನು ಹೇಳಿದರು, ಇಲ್ಲ ನಾನೊಬ್ಬನೇ ಅಲ್ಲ, ನನ್ನಿಂದ 3 ಇದ್ದಾರೆ. ಬಟ್ ಹುಷನಪ್ಪ ಅನ್ನೋರ ಹೆಸರು ಹೇಳಿದರು, ಹುಷನ್ ಸಾಬ್ ಅಂತ. ಇನ್ನೊಬ್ಬನ ಹೆಸರು ನನಗೆ ಗೊತ್ತಾಗವಲ್ದು, ನನಗೆ ಅವ್ನಿಗೆ ಅಷ್ಟು ಗೊತ್ತಿಲ್ಲ ಅಂತಂದರು. ಅವರಿಬ್ಬರ ಹೆಸರು ಮಾತ್ರ ಹೇಳಿದರು. ನಾವು ಇವಾಗ ದೂರು ಕೊಟ್ಟಿದ್ವಿ ನಮ್ಮ ಅಕ್ಕನವರ ಹಿಡ್ಕೊಂಡು. ನಾವು ಹುಷನಪ್ಪ ಅವರು ಮತ್ತು ಅಸ್ಲಂ ಪಾಷ ಮತ್ತು ಇನ್ನಿಬ್ಬರು ಇದ್ದಾರೆ. 4 ಜನ ಅಂತ ಹೇಳಿದಾರೆ, ಅವರೇ ಬಾಯಿ ತೆರೆದು ಹೇಳಿದಾರೆ. ಬಟ್ ಹೆಸರು ಹೇಳಿಲ್ಲ. ಅವ್ರು 4 ಜನ ಆದರೂ ಇನ್ನಿತರ ಅಂತ ಬರೆದಿದ್ವಿ. ಘಟನೆ ಏನಿಲ್ಲ ಸರ್, ಅವರು ಹುಡುಗಿನ ಕರ್ಕೊಂಡು ಹೋಗ್ತಿದ್ದಾರೆ. ಇವರು ಪಕ್ಕದಲ್ಲಿದೆ, ಮನೆ ಪಕ್ಕದಲ್ಲಿದ್ದಾರೆ. ಇವ್ರು ನೈಟ್ ಟೈಮು ಕೆಲ್ಸಕ್ಕೆ ಹೋಗಿ ಬಂದಿದ್ದಾರೆ. ಇಲ್ಲಿ ಶಾಮಿನ ಅದು ಮದುವೆದಲ್ಲಿ ಇರ್ತಾವಲ್ಲ, ಡ್ಯೂಟಿಗೆ ಹೋಗಿ ಬಂದು ಮೇಲ್ಗಡೆ ಹೋಗಿದ್ದಾರೆ. ಶಬ್ದ ಬಂದಿರಿದ್ದಾರೆ. ಹೋಗಿ ಏನೋ ಮಾತಾಡ್ಸೋಕೆ ಹೋಗಿದ್ದಾರೆ. ಮಾತಾಡ್ಸೋಕೆ ಏನಪ್ಪ ಸವಣ್ಣ ಅಂತ ನೋಡಿದಾಗ ಇವ್ರೇನು ಮಾಡಿಬಿಟ್ರೆ, 4 ಜನ ಅವರಾಗಿದ್ದಾರೆ, ಇವ್ರು ಒಬ್ಬರಾಗಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಎಸ್ಟಿಮೇಟ್ ಹಾಕಿ ಎತ್ಕೊಂಡು ಹೋಗ್ಬೇಕಂತ ಅವರೆಲ್ಲ ಫ್ರೆಂಡ್ಸ್ ಅವರೇ, ಮುಸ್ಲಿಮ್ಸ್ ಅವರೇ ಇದ್ದಾರೆ. ಹುಸೇನ್ ಪಾಷಾ ಅಂತ ಮತ್ತು ಅಸ್ಲಂ ಅವರೆಲ್ಲ ಇದ್ದ ಕೇಸಿ ಒಬ್ಬನೇ ಆಗಿಬಿಟ್ಟಿದ್ದಾನ. ಸೀದಾ ಕರ್ಕೊಂಬಂದು ಕೇಸಿ ಹೊಡೆದಿದ್ದಾರೆ. ಹಿಂದ್ಗಡೆಗೂ ಏಟ್ ಬಿದ್ದಿದೆ, ಮತ್ತು ಅದೆಲ್ಲ ಆಗಿದೆ. ಕತ್ತಲ್ಲಿ ಇದು ಹಾಕಿಬಿಟ್ಟಿದ್ದಾರೆ. ಮಾತು ಕೇಳಿಲ್ಲ, ಅವ್ನು ಒದರ್ತಾನೆ ಅನ್ಕೇಸಿ ಕತ್ತಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಿಡ್ಕೊಂಬಂದು ಸೀದಾ ಹೊರಗಡೆ ಬಯಲು ಪ್ರದೇಶದ ಅದು ಹೊರಗಡೆ ಅವ್ರ ಮನೆಯಿಂದ ಹಾಕ್ಬಿಟ್ಟಿದ್ದಾರೆ. ಹಾಕಿದ್ಮೇಲೆ ನಮ್ಗೆ ಇವಾಗೆಲ್ಲ ಅವನ್ನೇ ಅಸ್ಲಂ ಪಾಷಾನೇ ಡೈರೆಕ್ಟ್ ಅಸ್ಲಂ ಸಾಬ್ ಅವರೇ ಹೇಳ್ತಾ ಇದ್ದಾನೆ, ಇಲ್ಲ ಈ ಥರನೇ ಆಯಿತು, ನಾವು ಹೊರಗಡೆ ಬಂದ್ವಿ, ನಾವೇ ಇದು ಮಾಡಿದ್ದೆ ಅಂತ ಅವನೇ ಖುದ್ದಾಗಿ ಪೊಲೀಸ್ ಸ್ಟೇಷನಲ್ಲಿ ಹೇಳಿದ್ದಾನೆ. ಈಗ ಈಶಪ್ಪ ಇದಾರಲ್ಲ, ಹುಡುಗಿ ಹೌದು, ದೊಡ್ಡಪ್ಪ, ಇವರೆಲ್ಲ ಫ್ರೆಂಡ್ ಸರ್ಕಲ್ ಅಂತ ಹೇಳ್ತಾರೆ.
ಯಾರು ಈಶಪ್ಪ? ಹುಡುಗಿ ನಿಮ್ಮ ಡೆತ್ ಆಗಿದ್ದಾರಾ? ದೊಡ್ಡಪ್ಪ ಆಂಜನೇಯ ಇದಾರಲ್ಲ, ಅವ್ರ ಫ್ರೆಂಡ್ಸ್ ಅವರೇ ಅಂದರೆ ಫ್ರೆಂಡ್ಸ್ ಅವರೇ. ಬಟ್ ಹುಡುಗಿ ಹತ್ರ ಅವರು ಎಲ್ಲ ಮುಂಚೆನೇ ಅವ್ರಿಗೂ ದೂರು ಕೊಟ್ಟಿದ್ದಾರೆ. ಇವಾಗ ಏನಂತ ಕೊಟ್ಟಿದ್ದಾರೆ, ನಮ್ಗೆ ಮುಂಚೆನೇ ಗೊತ್ತಿತ್ತು. ಆ ಹುಡುಗಿಗೆ ದುಡ್ಡುಗೂ ಕೊಟ್ಟಿದ್ದಾರೆ ಅಂತ ಅವರು. ಆ ಹುಡುಗಿ ಮನೆಯಿಂದ ಎತ್ಕೊಂಡು ಹೋಗಿ ಒಂದು ಸತಿ 80,000, ಇವಾಗ 20,000 ಅದಲ್ಲ ಅಂತ ಕೊಟ್ಟಿದ್ದು. ಅವ್ರಿಗೂ ಗೊತ್ತಾದ, ಅದು ಗೊತ್ತಿದ್ದು ಕತ್ತಿಸ್ಕೋದ್ಗೂ ಅವ್ರು ಆತ ನೋಡಿದಾನೆ. ಯಾರೋ ಆಂಜನೇಯ ನೋಡಿದಾರೆ ಅಂತ. ಆಂಜನೇಯವರೇ ಖುದ್ದಾಗಿ ಹೇಳಿದ್ದಾರೆ, ನಾನು ನೋಡಿದ್ದೀನಿ ಅದಲ್ಲ ಅಂತ. ಅದೇ ಕಂಪ್ಲೇಂಟ್ ಬರೆದಿದ್ದೀನಿ, ಅದೇ ಕೊಟ್ಟಿದ್ವಿ. ಅವರು ಕತ್ತಿಸುವಾಗ ನೋಡಿ ಹೊರಗಡೆ ಬಂದು ಹೋದ್ರಷ್ಟೇ ಹೋಗಿದ್ದಾರೆ. ಅವ್ರು ಹೋಗಿದ ತಕ್ಷಣ ಉಮೇಶ್ ಅವರು ಇಲ್ಲೇ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಅವರೆಲ್ಲರೂ ಬಂದು ಬರೋಷ್ಟಿಗೆಲ್ಲ ಡೆತ್ ಆಗಿದ್ರು. ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಹುಡುಗಿ ನಾಯಕ್, ಹುಡುಗ ಎತ್ಕೊಂಡಿದ್ದಾನೆ ಮುಸ್ಲಿಮ್ಸ್. ಹೋಗುವಾಗ ಇವ್ರು ತಡೆದಿದ್ದಾರೆ ಸರ್, ಅಷ್ಟು ಕನ್ಫರ್ಮ್ ಆಗಿಲ್ಲ. ಬಟ್ ಅವ ಹೇಳಿದೆ ಅಷ್ಟೇ, ನಾವು ಹೋಗುವಾಗ ಸೌಂಡ್ ಮಾಡಿದ್ವಿ, ಇವಾಗ ಸ್ವಲ್ಪ ಕುಡ್ದಿದ್ನಂತ. ಯಾರಂತ ನೋಡೋಷ್ಟರಲ್ಲಿ ಬಂದ ಕೇಸ್ ಇದು ಮಾಡಿದ್ದು. ಯಾಪಲ್ದಿನಿ ಪೊಲೀಸ್ ಸ್ಟೇಷನಲ್ಲಿ ಇವತ್ತು ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗ್ತಾ ಇದೆ. ಸೊ ಬೇಸಿಕಲಿ ಇದು ಆರೋಪಿ, ಇಬ್ಬರು ಜನ ಆರೋಪಿಗಳು ಮೃತ ವ್ಯಕ್ತಿಯನ್ನು ಬೆಳಗಿನ ಜಾವ ಕನ್ಫ್ರಂಟ್ ಮಾಡಿರ್ತಾರೆ ಹಾಗೂ ಒಂದು ಸ್ಕಫಲ್ ಬೇಕಾಗಿರುತ್ತದೆ. ಆಗ ಆರೋಪಿನ ಕತ್ತನ್ನು ಒಂದು ರೋಪಿಂದ ಹಿಸುಕ್ಬಿಟ್ಟು ಅವರು ಕೊಲೆ ಮಾಡಿರುತ್ತಾರೆ. ತದನಂತರ ಫರಾರಿಯಾಗಿರುತ್ತಾರೆ. ಇದರ ಕೇಸ್ದು ಹಿನ್ನೆಲೆ ಏನಂದರೆ, ಒಂದನೇ ಆರೋಪಿ ಒಂದು ನೊಂದ ಬಾಲಕಿಯ ಜೊತೆ ಪ್ರೇಮ ಮಾಡ್ತಾ ಇರ್ತಾರೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಯಾರು ಡಿಸೀಸ್ಡ್ ಆಗಿದ್ದಾರೆ ಅವರು ಅಪೋಸಿಷನ್ ಮಾಡಿರ್ತಾರೆ. ಆವಾಗ ಒಂದು ಮೈನರ್ ಸ್ಕಫಲ್ ಆಗುತ್ತೆ. ಆ್ಯಂಡ್ ಆರೋಪಿ 1 ಮತ್ತು ಆರೋಪಿ 2 ಸೇರಿಕೊಂಡು ಈ ವಿಕ್ಟಿಮ್ ಅವ್ರಿಗೆ ಅಟ್ಯಾಕ್ ಮಾಡಿರುತ್ತಾರೆ. ಸದ್ಯಕ್ಕೆ ನಾವು 2ನೇ ಆರೋಪಿಯನ್ನು ನಾವು ವಶಕ್ಕೆ ತಗೊಂಡಿದ್ದೇವೆ ಹಾಗೂ ಅವ್ರಿಗೆ ವಿಚಾರಣೆ ಮಾಡುತ್ತಿದ್ದೇವೆ. ಇನ್ನೂ ಹೆಚ್ಚುವರಿಯಾಗಿ ಮಾಹಿತಿ ಕೊಡ್ತಾ ಇದ್ದಾರೆ. ಹಾಗೂ ನಾವು 1ನೇ ಆರೋಪಿಯನ್ನು ಹಿಡಿಯುವುದಕ್ಕೆ 2 ತಂಡ ಮಾಡಿಕೊಂಡು ಕಳಿಸಿಕೊಟ್ಟಿದ್ದೇವೆ. ಸೂನ್ ಅವನಿಗೂ ಕೂಡ ನಾವು ಬಂಧನಕ್ಕೆ ಒದಗಿಸ್ಕೊಳ್ತೀವಿ. ಹೌದು, ಅವರನ್ನು ಕರ್ಕೊಂಡು ಹೋಗ್ತಾಯಿದ್ರು. ಆವಾಗ ಇವನು ಅಬ್ಜೆಕ್ಟ್ ಮಾಡಿದ್ದ. ಸೊ ಆವಾಗ ಇದು ಸ್ಕಫಲ್ ಆಯಿತು. ಸೊ ನಾವು ಡೆಡ್ ಬಾಡಿನ ನಾವು ನೋಡಿದ್ದೀವಿ, ಅಲ್ಲಿ ಲಿಗೇಚರ್ ಮಾರ್ಕ್ ಇದೆ. ಸೊ ಆ್ಯಸ್ ಪರ್ ದ ಇನಿಷಿಯಲ್ ಇದು ರೋಪ್ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಅವರು ಡೆತ್ ಆದ ಪರ್ಸನ್ನು ಅದೇ ಸೇಮ್ ಕಾಲೋನಿಯಲ್ಲೇ ಇರ್ತಾರೆ. ಅವರು ನೇಬರ್ಸ್ ಆಗಿರುತ್ತೆ. ಎಸ್. ಸೊ ಆರೋಪಿ ಅವನು 1ನೇ ಆರೋಪಿ ಅವರು ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ 2ನೇ ಆರೋಪಿ ಅವರು ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಈ ಆರೋಪಿಗೂ ಮತ್ತು ಅಪ್ರಾಪ್ತರಿಗೆ ಹೆಂಗೆ ಪರಿಚಯ ಸರ್? ಅವರು ಅಪ್ರಾಪ್ತ ವಯಸ್ಸಿನ ಬಾಲಕಿ ಜೊತೆ ಇದು ಪ್ರೇಮ ಮಾಡ್ತಾ ಇದ್ದಾರೆ ಅಂತ ನಮಗೆ ಇವಾಗ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿರುತ್ತದೆ. ಸೊ ಇದರ ಪ್ರಯುಕ್ತ ಕೂಡ ಅಪ್ರಾಪ್ತ ವಯಸ್ಸಿನ ಬಾಲಕಿಯ ಗಾರ್ಡಿಯನ್ಸ್ ಅವರ ದೊಡ್ಡಪ್ಪ ಅವರು ಕೂಡ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅದರ ಪ್ರಯುಕ್ತ ನಾವು ಒಂದು ಕಿಡ್ನ್ಯಾಪಿಂಗ್ ಕೇಸ್ ಕೂಡ ಮಾಡ್ತಾಯಿದ್ದೀವಿ.